ಹಲೋ ರಾಧಿಕಾ. ಅಮರ್, ಹೇಳ್ಬಿಟ್ಯಾ? ಇವತ್ತು ಹೇಳೋಣ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಆದ್ರೆ ನೀನ್ ಕೊಟ್ಟಿರೋ ಕಾನ್ಫಿಡೆನ್ಸ್ ಇಂದ ಖಂಡಿತ ಹೇಳ್ತೀನಿ ಅಮರ್. ಓಕೆ, ಆಲ್ ದಿ ಬೆಸ್ಟ್. ನಮ್ ಲವ್ ಖಂಡಿತ ಸಕ್ಸಸ್ ಆಗುತ್ತೆ. ಬಾಯ್ ಬಾಯ್. ಅಮರ್ ರಾಧಿಕಾ ಒಂದಾಗ್ತಾರೆ. ಅಡ್ಡ ಬಂದವ್ರನ್ನೆಲ್ಲ ಅಡ್ಡಡ್ಡ ಸೀಳ್ಬಿಡ್ತೀನಿ. ನಿಮ್ಗಿಂತ ಮುಂಚೆ ಬಂದಿರೋ ಬ್ಯಾಚ್ಗಳಿಗೆಲ್ಲ ಅನಾಟಮಿನ ನಾನು ಒಂದೇ ಕ್ಲಾಸಲ್ಲಿ ಮುಗಿಸಿದ್ದೆ. ನಿಮಗ್ ಮಾತ್ರ ಇದು 3ನೇ ಸೆಷನ್. ಸ್ಟೂಡೆಂಟ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಈ ಅಪ್ಪ ಚಿತ್ರ ಬರೆದು ಪಾಠ ಶುರು ಮಾಡೋ ಹೊತ್ತಿಗೆ ನಿದ್ದೆ ಬಂದ್ಬಿಡುತ್ತೆ ಕಣ. ನಂಗಂತೂ ಒಂಚೂರು ಅರ್ಥ ಆಗ್ತಾ ಇಲ್ಲ ಕಣ. ನಾಳೆ ನೀವು ಯಾವ ಸ್ಪೆಷಲೈಸೇಷನ್ಗೆ ಹೋದ್ರು ಈ ಅನಾಟಮಿ ತುಂಬಾ ಇಂಪಾರ್ಟೆಂಟ್. ಸೊ ಗಮನ ಕೊಟ್ಟು ಕೇಳಿ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಹೇಳು ಅಮರ್. ಸರ್, ವಿತ್ ಯೋರ್ ಪರ್ಮಿಷನ್ ರಾಧಿಕಾನ್ ಕರ್ಕೊಂಡು ಹೋಗ್ಬೋದಾ? ನಾನು ಮಾತಾಡ್ಬೇಕು. ನೋ 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 ನೋ, ಇವಾಗಂತೂ ಕಳ್ಸಕ್ಕಾಗಲ್ಲ. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ನಡೀತಿದೆ. 3 ದಿನದಿಂದ ಪಾಠ ಮಾಡ್ತಿದ್ದೀನಿ. ಆದ್ರೂ ಈ ಟಾಪಿಕ್ ಬಗ್ಗೆ ಇವ್ರು ಯಾರಿಗೂ ಸ್ವಲ್ಪನೂ ಅರ್ಥ ಆಗ್ತಿಲ್ವಂತೆ. ಸರ್, ಇವರು ಅರ್ಥ ಆಗ್ತಿಲ್ಲ ಅಂದ್ರು ಪದೇ ಪದೇ ಅದೇ ತರ ಪಾಠ ಮಾಡಿದ್ರೆ ವರ್ಷ ಪೂರ್ತಿ ಅರ್ಥ ಆಗಲ್ಲ ಸರ್. ಹಾಗಲ್ಲ ಅಮರ್, 3 ದಿನದಿಂದ ಅದನ್ನೇ ಹೇಳ್ತಿದ್ರು, ಅರ್ಥ ಮಾಡ್ಕೊಳ್ಳೋದ್ ಬೇಡ್ವಾ? ಅನಾಟಮಿ ಕ್ಲಾಸ್ 3 ಡೇಸ್ ಇಂದ ಮಾಡ್ತಿದ್ರಾ? ಅಂದ್ರೆ ಅರ್ಥ ಆಗೋ ತರ ಹೇಳೋದ್ರಲ್ಲಿ ತಪ್ಪಾಗಿರ್ಬಹುದು, ಇಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನಾದ್ರೂ ತಪ್ಪಾಗಿರ್ಬಹುದು. ನನ್ ಪ್ರಕಾರ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ತಪ್ಪಾಗಿದ್ರೆ ಇವರು MBBSಗೆ ಲಾಯಕ್ಕಿಲ್ಲ. ಫಸ್ಟ್ ಡೇ ಅರ್ಥ ಆಗಿಲ್ಲ ಅಂದ್ರೆ ಸೆಕೆಂಡ್ ಡೇ ಅರ್ಥ ಮಾಡ್ಸೋರೆ ಟೀಚಿಂಗ್ ಮೆಥಡ್ ಬದಲಾಯಿಸ್ಕೋಬೇಕು. ಆವಾಗ್ಲೂ ಅರ್ಥ ಆಗದಿದ್ರೆ ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡ್ತಾ ಕರಿಕ್ಯುಲಮ್ ಎಲ್ಲ ಅರ್ಥ ಮಾಡಿಸ್ಬೇಕು. ಆಹಾ, ಫೈನಲ್ ಇಯರಿಗೆ ಬಂದ ತಕ್ಷಣ ತುಂಬಾ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ? ಡೈರೆಕ್ಟ್ ಆಗಿ ಫ್ಯಾಕಲ್ಟಿದೇ ತಪ್ಪಂತಿದ್ಯಾ? ಟೀಚಿಂಗ್ ಮೆಥಡ್ಸ್ ಬಗ್ಗೆ, ಸ್ಟೂಡೆಂಟ್ ಸೈಕಾಲಜಿ ಬಗ್ಗೆ ಅಷ್ಟೊಂದು ಗೊತ್ತಿದ್ರೆ ನೀನೇ ಬಂದ್ ಪಾಠ ಮಾಡ್ಬೋದಲ್ವಾ? ಮಾಡ್ತೀನಿ ಸರ್, ಬಟ್ ಒಂದ್ ಕಂಡೀಷನ್. ಕ್ಲಾಸ್ ಮುಗಿದ್ಮೇಲೆ ನಾನು ರಾಧಿಕಾನ್ ಕರ್ಕೊಂಡು ಹೋಗ್ಬೋದಾ? ಮೊದಲು ಪಾಠ ಮಾಡು. ಹಾ, ಓಕೆ ಸರ್. ಹಾಯ್ ಫ್ರೆಂಡ್ಸ್. ಈ ಚಿತ್ರ, ಇಲ್ಲಿ ಬರ್ದಿರೋ ಪಾಠಗಳು ಎಲ್ಲ ಮರ್ತ್ಬಿಡಿ. ಸ್ವಲ್ಪ ಹೊತ್ತು ನಾವು ಕ್ಲಾಸ್ ರೂಮಲ್ಲಿಲ್ಲ, ಕ್ಯಾಂಟೀನ್ ಇದ್ದೀವಿ ಅನ್ಕೊಳ್ಳಿ. ಓಕೆ, ನಿಮ್ ಕಾಲ್ ಬೆರಳಿಂದ ತಲೆ ಕೂದಲುವರೆಗಿರೋ ಎಲ್ಲಾ ಪಾರ್ಟ್ಗಳ ಬಗ್ಗೆ ಹೇಳೋದೇ ಈ ಅನಾಟಮಿ. ಪಾರ್ಟ್ಗಳು ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿವೆ ಅಂತ ತಿಳಿಸೋದೇ ಈ ಅನಾಟಮಿ. ನಾವ್ ಎಷ್ಟೇ ಓದಿದ್ರು ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಿಲ್ದಿದ್ರೆ ಈ 4 ವರ್ಷ ನಾವು ಕಲ್ತಿದ್ದೆಲ್ಲ ಸರ್ಟಿಫಿಕೇಟ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, So, this is anatomy. ವಾವ್, ಬಾ. He's a genius.
ಹಲೋ, ಮೇಡಮ್ ನಮಸ್ಕಾರ. ನಾನು ಶ್ರೀರಸ್ತು ಮ್ಯಾರೇಜ್ ಬ್ಯೂರೋ ಮ್ಯಾನೇಜರ್. ಹೇಳಿ. ಮೇಡಮ್, ನೀವಿವತ್ತು ನೋಡಿದ ಹುಡುಗಿ ಹೆಸರು ರಾಧಿಕಾ. ಆಕೆ MBBS ಓದ್ತಿದ್ದಾಳೆ. ಅವ್ರ ತಂದೆ ಹೆಸರು ಕೃಷ್ಣಮೂರ್ತಿ, ಬ್ಯಾಂಕ್ ಎಂಪ್ಲಾಯಿ. ಅವ್ರಿರೋದು ಶ್ರೀನಗರದಲ್ಲಿ. ಇವತ್ತು ತುಂಬಾ ಒಳ್ಳೆ ದಿನ. ನಾನೇ ಖುದ್ದಾಗಿ ಆ ಹುಡುಗಿ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರೋಣ ಅಂತಿದ್ದೀನಿ. ಆ ಫೋಟೋನ ನಮಗ್ ಕಳಿಸಿದ್ದು ನಮ್ ನರಸಿಂಹಸ್ವಾಮಿ ದೇವಸ್ಥಾನದ ಪೂಜಾರಿ ಅವರೇ ಮೇಡಮ್. ಹಾಗಾದ್ರೆ ಆ ಪೂಜಾರಿಗಳಿಗೆ ನನಗ್ ಫೋನ್ ಮಾಡೋದಕ್ಕೆ ಹೇಳಿ. ಆ ನನ್ ಜೊತೆ ಅವ್ರ ಮನೆಗೆ ಹೋಗೋದಕ್ಕೆ ರೆಡಿ ಆಗ್ಬೇಕು ಅಂತ ಹೇಳಿ. ಆಯ್ತು ಮೇಡಮ್, ಹೇಳ್ತೀನಿ. ಓಕೆ. ಅಮರ್, ಕ್ಲಾಸ್ ಮಧ್ಯದಲ್ಲೇ ಹೇಳ್ಕೊಂಡ್ ಬಂದ್ಬಿಟ್ಟೆ. ಎಲ್ಲಿಗ್ ಕರ್ಕೊಂಡು ಹೋಗ್ತಿದ್ಯಾ? ನಿನ್ನೆ ಕೇಳ್ತಿರೋದು, ಎಲ್ಲಿಗ್ ಕರ್ಕೊಂಡು ಹೋಗ್ತಿದ್ಯಾ? ಇವಾಗ ನೀನ್ ಹೇಳಲಿಲ್ಲ ಅಂದ್ರೆ ಬೈಕಿಂದ ಜಂಪ್ ಮಾಡ್ಬಿಡ್ತೀನಿ. ಹೇ, ಅಷ್ಟೊಂದು ಆತರ ಪಡ್ಬೇಡ, ಹೇಳ್ತೀನಿರು. ಕೂಲ್ ಕೂಲ್. ಆ? ಅಮರ್, ಎಲ್ಲಿಗ್ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ ಬಾ ಬಾ. ಅಮರ್, ಅಮರ್, ಎಲ್ಲಿಗ್ ಕರ್ಕೊಂಡು ಹೋಗ್ತಿದ್ಯಾ? ಹೇಳ್ತೀನಿ ಅನ್ನಲ್ಲ. ಏರ್ಪೋರ್ಟ್ ಯಾಕೆ ಬಾ. ಕರ್ಕೊಂಡ್ ಬಂದೆ? ಬಾ, ಹೇಳ್ತೀನಿ. ಅಮರ್, ಪ್ಲೀಸ್ ಹೇಳು. ಅಮರ್, ಏರ್ಪೋರ್ಟ್ ಯಾಕೆ ಕರ್ಕೊಂಡ್ ಬಂದೆ? ಯಾರಿಗೂ ಗೊತ್ತಿಲ್ದಿರೋ ತರ ನಿನ್ನ ಹಾರಿಸ್ಕೊಂಡು ಹೋಗೋಣ ಅಂತ. ಅಮರ್, ಸುಮ್ನೆ ತಮಾಷೆ ಮಾಡ್ಬೇಡ. ಏರ್ಪೋರ್ಟ್ ಯಾಕೆ ಕರ್ಕೊಂಡ್ ಬಂದೆ ಅಂತ ಹೇಳು. ನನ್ನ ನಂಬ್ತೀಯಾ? ನನ್ ಮೇಲೆ ನಂಬಿಕೆ ಇದ್ಯಾ? ನನ್ನ ನಂಬೋದಾದ್ರೆ ಎಲ್ಲಿಗೆ, ಯಾಕೆ ಅಂತ ಕೇಳ್ದೆ ನಗ್ನಗ್ತಾ ನನ್ ಜೊತೆ ಬಾ. ನಿನ್ನ ಒಂದ್ ಸರ್ಪ್ರೈಸ್ ಪ್ಲೇಸ್ ಕರ್ಕೊಂಡು ಹೋಗ್ತೀನಿ. ಅಮರ್, ಅಂತ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಮನೇಲಿ ಏನಾದ್ರೂ ಕಾರಣ ಹೇಳ್ಬಿಟ್ಟು ಹೋಗ್ಬೇಕು. ಅದ್ಬಿಟ್ಟು ಈ ತರ ಕ್ಲಾಸ್ ಮಧ್ಯದಲ್ಲಿ ಕರ್ಕೊಂಡ್ ಬಂದು ಹೋಗೋಣ ಅಂದ್ರೆ ಸರಿ ಹೋಗತ್ತಾ? ನಿನ್ ಟೆನ್ಷನ್ ನಂಗೆ ಅರ್ಥ ಆಗುತ್ತೆ. ಅದಕ್ಕೆ ಮುಂಚೆನೆ ಎಲ್ಲ ಸರಿಯಾಗಿ ಪ್ಲಾನ್ ಮಾಡಿದೀನಿ. ನಾವು ಬಂದಾಗ ಫಸ್ಟ್ ಕ್ಲಾಸ್ ನಡೀತಾ ಇತ್ತಲ್ವಾ, ಸೊ ಇವತ್ತು ಕಾಲೇಜ್ ಬಿಡೋ ಟೈಮ್ಗೆ ಬೆಂಗಳೂರಿಗೆ ವಾಪಸ್ ಬಂದ್ಬಿಡೋಣ. ಅಮರ್, ಅಷ್ಟೊಂದು ಅರ್ಜೆಂಟ್ ಆಗಿ ಇವಾಗ್ಲೇ ಹೋಗೋ ಅವಶ್ಯಕತೆ ಏನಿದೆ? ಇವತ್ತೇ ಹೋಗ್ಬೇಕು, ಯಾಕಂದ್ರೆ ನಿನ್ಗೊಂದ್ ಸರ್ಪ್ರೈಸ್ ಇದೆ. ಓಕೆ, ಮೊದಲು ಚೆಕ್ ಇನ್ ಆಗೋಣ, ಲೇಟ್ ಆಗ್ಬಿಡುತ್ತೆ. ನಡಿ ನಡಿ. ಅಮರ್, ನಮಸ್ಕಾರ ಅಮ್ಮ. ನಿಮ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತು ಬಹುಳ ಶುದ್ಧ ಪಂಚಮಿ, ತುಂಬಾ ಒಳ್ಳೆ ದಿನ. ನೀವು ಆದಷ್ಟು ಬೇಗ ತಯಾರಾಗಿ ಬೆಳಿಗ್ಗೆ 10:30 ಗಂಟೆಗೆ ಸೊಸೆ ಆಗ್ತಿರೋ ಹುಡುಗಿ ಮನೆಗೆ ಕಾಲಿಟ್ಟು ನಮ್ಮ ಮನಸ್ಸಿನಲ್ಲಿರೋ ವಿಷಯನ ಆ ಮನೆಯವರಿಗೆ ಹೇಳಿದ್ರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಥರ ಆ ನಿಮ್ ಸೊಸೆ ಅಷ್ಟಲಕ್ಷ್ಮಿಯರ ಸಮೇತ ನಿಮ್ ಮನೆಗೆ ಕಾಲಿಡ್ತಾಳಮ್ಮ. ಸರಿ, ಹಾಗೆ ಮಾಡೋಣ. ಆಯ್ತಮ್ಮ. ಅಮರ್, ನಿಮ್ಗೊಂದು ವಿಷಯ ಗೊತ್ತಾ? ನಾನು ಇದೇ ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಿರೋದು. ಓ ಹೌದಾ? ನಾನೇನು ಇದೇ ಫಸ್ಟ್ ಟೈಮ್. ಅಂದ್ರೆ ನಿನ್ ಜೊತೆ ಫಸ್ಟ್ ಟೈಮ್. ನನ್ ಫಸ್ಟ್ ಜರ್ನಿನಲ್ಲೇ ನಿನ್ ಜೊತೆ ಟ್ರಾವೆಲ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ. ನಿಂಗೊಂದು ವಿಷಯ ಗೊತ್ತಾ? ಸೆಕೆಂಡ್ ಟೈಮ್ ಕೂಡ ನೀನ್ ನನ್ ಜೊತೆನೆ ಟ್ರಾವೆಲ್ ಮಾಡ್ತೀಯಾ. ಸೆಕೆಂಡ್ ಟೈಮ್ ನಿನ್ ಜೊತೆ ಅಲ್ಲ, ನನ್ ಜೊತೆ ನೀನ್ ಜರ್ನಿ ಮಾಡ್ತೀಯಾ. ಓ ಸೂಪರ್. ಹಾಗಾದ್ರೆ ಈ ಜರ್ನಿ ಮೆಮೊರೇಬಲ್ ಆಗಿರ್ಬೇಕು. ಅಮರ್, ಇಷ್ಟಕ್ಕೂ ನಾವ್ ಎಲ್ಲಿ ಹೋಗ್ತಿದೀವಿ? ಸೀಕ್ರೆಟ್. ಹೇಳು ಅಮರ್. ನಮಸ್ಕಾರ ಅಮ್ಮ. ನಾನು ನರಸಿಂಹಸ್ವಾಮಿ ಗುಡಿ ಪೂಜಾರಿ ಮಾತಾಡ್ತಿದ್ದೀನಿ. ಸರಿ,
ನಾವು 10:30 ಗಂಟೆಗೆ ಅವ್ರ ಮನೆಗೆ ಬರ್ತಿದೀವಿ ಅಂತ ಕೃಷ್ಣಮೂರ್ತಿ ಅವ್ರಿಗೆ ತಿಳಿಸ್ಬಿಡಿ. ನಾನಿವಾಗ ಹೊರಡ್ತಿದ್ದೀನಿ. ನೀವಿಲ್ಲಿದ್ದೀರಾ? ನಾನು ದೇವಸ್ಥಾನದಲ್ಲಿದ್ದೀನಮ್ಮ. ನೀವು ನಿಮ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ನನ್ ಜೊತೆ ಬರೋದಿಕ್ಕೆ ರೆಡಿ ಆಗಿರಿ. ಆಯ್ತು ತಾಯಿ. ಓಕೆ. ಪೂಜಾರಿಗಳೇ, ಕೃಷ್ಣಮೂರ್ತಿ ಅವ್ರಿಗೆ ನಾವು ಬರ್ತಿದೀವಿ ಅಂತ ತಿಳಿಸಿದೀರಾ? ಅಮ್ಮ, ನಾನು ತುಂಬಾ ಸಲ ಫೋನ್ ಮಾಡಿದೆ, ಕನೆಕ್ಟ್ ಆಗ್ತಿಲ್ಲಮ್ಮ. ಪರವಾಗಿಲ್ಲ. ಹೇಳ್ದೆ ಕೇಳ್ದೆ ಹೋಗ್ತಿದೀವಿ ಅಂತ ಸ್ವಲ್ಪ ಬೇಜಾರಾಗಿದ್ರು ಅವ್ರಿಗೆ ಒಳ್ಳೆ ವಿಷಯ ಹೇಳೋಕೆ ತಾನೇ ಹೋಗ್ತಿರೋದು. ಅವ್ರು ನಮ್ಮನ್ನ ತಪ್ಪು ತಿಳ್ಕೊಳ್ಳಲ್ಲ ಬಿಡಿ. ಅಷ್ಟೇ ಅಲ್ಲಮ್ಮ, ನಿಮ್ಮಂತವ್ರು ಅವ್ರ ಮನೆ ಬಾಗ್ಲು ತಡ್ತಾರೆ ಅಂತ ಅವ್ರ ಕನ್ಸಲ್ಲೂ ಅನ್ಕೊಂಡಿರಲ್ಲಮ್ಮ. ನಮ್ದೇನಿದೆ ಪೂಜಾರ್ರೆ, ಮದ್ವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ. ಏನಪ್ಪ, ಇಲ್ಲಿ ಕೃಷ್ಣಮೂರ್ತಿ ಅಂತ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಮನೆ ಎಲ್ಲಿ ಅಂತ ಗೊತ್ತಾ? ಹೀಗೆ ಸ್ಟ್ರೈಟ್ ಆಗಿ ಹೋಗಿ ಹಾ. ಲೆಫ್ಟ್ ತಗೊಳ್ಳಿ. ಕಾಂಪೌಂಡ್ ತುಂಬಾ ಗಿಡ ಕಾಣ್ತವೆ, ಅದೇ ಅವ್ರ ಮನೆ. ಓಹೋ, ಹಾಗಾ? ಸರಿನಪ್ಪ, ಬರ್ತೀವಿ. ಯಪ್ಪಾ, ಇವಾಗಾದ್ರೂ ಹೇಳ್ತೀಯಾ ಎಲ್ಲಿ ಹೋಗ್ತಿದೀವಿ ಅಂತ? ವೇಟ್ ಅಂಡ್ ವಾಚ್. ಹೇಳಿದ್ನಲ್ಲ ಸೀಕ್ರೆಟ್ ಅಂತ. ಏನ್ ಸೀಕ್ರೆಟೋ ಏನೋ, ನಂಗಂತೂ ಭಯ ಆಗ್ತಿದೆ. ಭಯ ಯಾಕೆ? ಮನೆಯವ್ರಿಗೆ ಹೇಳ್ದೆ ಬಂದಿದ್ದೀನಲ್ಲ ಬಾಸ್. ಓಕೆ, ಸಂಜೆ ಒಳಗಡೆ ವಾಪಸ್ ಹೋಗ್ತೀವಲ್ಲ. ಆದ್ರೂ ಇಷ್ಟು ದೂರ ಎಲ್ಲಿಗೆ ಹೋಗ್ತಿದೀವಿ ಅಮರ್? ಸ್ವಲ್ಪ ಪೇಷನ್ಸ್ ರಾಧಿಕಾ. ಯಾರಿದ್ದೀರ ಮನೆಯಲ್ಲಿ? ನೀವು ಕೃಷ್ಣಮೂರ್ತಿ ಅವರಿದ್ದಾರಾ? ಅಪ್ಪ ಹೊರಗಡೆ ಹೋಗಿದ್ದಾರೆ. ಯಾರದು? ಇವರು ಶಕುಂತಲಾ ಅಂತ. ಇವರು ದೊಡ್ಡ ಪೂಜಾರ್ರೆ, ನಾನೇ ಹೇಳ್ತೀನಿ. ನನ್ನ ಹೆಸರು ಶಕುಂತಲಾ ದೇವಿ. ನಿಮ್ಮ ಮಗಳು ರಾಧಿಕಾನ ನಮ್ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ ನಿಮ್ ಜೊತೆ ಮಾತಾಡಕ್ ಬಂದಿದ್ದೀನಿ. ಅಯ್ಯೋ, ಅಲ್ಲೇ ನಿಂತ್ಕೊಂಡ್ ಮಾತಾಡ್ತಿದ್ದೀರಲ್ಲ, ಒಳಗಡೆ ಬನ್ನಿ, ಕೂತ್ಕೊಂಡ್ ಮಾತಾಡೋಣ. 1 ನಿಮಿಷ. ಒಂದೊಳ್ಳೆ ಕೆಲ್ಸ ಶುರು ಮಾಡುವಾಗ ಮುಹೂರ್ತ ಬಲಗಳನ್ನ ನೋಡ್ಕೋಬೇಕು. ಒಳ್ಳೆ ಮುಹೂರ್ತ ಕೂಡ್ ಬಂದಾಗ್ಲೇ ಶುರು ಮಾಡ್ಬೇಕು. ಇವಾಗ ನಡೀರಿ, ಬನ್ನಿ. ಇವಾಗಾದ್ರೂ ಹೇಳ್ಬೋದಲ್ವಾ ಎಲ್ಲಿಗೆ ಹೋಗ್ತಿದೀವಿ ಅಂತ? ಹೇಳಿದ್ನಲ್ಲ ಸೀಕ್ರೆಟ್ ಅಂತ. ವೇಟ್ ಮಾಡು. ರಾಧಿಕಾ, ಎಲ್ಲಿಗಂತ ಹೇಳ್ದೆ ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ನಿನ್ ಕೋಪ ಬರ್ಬೋದು ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು. ಬಟ್ ನಿನ್ ಎಕ್ಸೈಟ್ಮೆಂಟ್ ನೋಡ್ತಿದ್ರೆ ನಿಂಗೆ ತುಂಬಾ ಖುಷಿ ಆಗ್ತಿದೆ ಅನ್ಸ್ತಿದೆ, ಹೌದಲ್ವಾ? ಅಮರ್, ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನನಗೆ. ಜೋರಾಗಿ ಕೇಕೆ ಹಾಕಿ ಕೂಗಿ ಹೇಳೋಷ್ಟು ಖುಷಿ ಆಗ್ತಿದೆ ನನ್ ಮನ್ಸಿಗೆ. ಪ್ರೀತಿಸೋದು ಅಂದ್ರೆ ಮನಸ್ಸುಗಳು ಒಂದಾಗೋದ್ ಮಾತ್ರ ಅಲ್ಲ ಅಮರ್, ಮನ್ಸಲ್ಲಿರೋದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ. ನಾನು ಆದಷ್ಟು ಬೇಗ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ ತಕ್ಷಣ ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ ಅಂದ್ರೆ ನಿನ್ಗೆ ನಾನಂದ್ರೆ ಎಷ್ಟಿಷ್ಟ ಅಂತ ಅರ್ಥ ಆಗ್ತಿದೆ. ಪ್ರತಿ ವ್ಯಕ್ತಿಗೂ ಕೂಡ ಮೊದಲು
ತಾಯಿ ಮೇಲೆ ಪ್ರೀತಿ ಬೆಳೆಯುತ್ತೆ. ನನ್ನ ವಿಷಯದಲ್ಲೂ ಹಾಗೆ ಆಯಿತು. ಪ್ರೀತಿಗರ್ಥ ಅಮ್ಮ ಹಾಡೋ ಲಾಲಿಂದನೇ ಗೊತ್ತಾಗಿತ್ತು. ಅದಕ್ಕೆ ಅಮ್ಮನ್ನ ಒಬ್ಬ ದೇವತೆ ಥರ ನೋಡ್ತಿದ್ದೆ. ನಿಗೊಂದು ವಿಷಯ ಗೊತ್ತಾ ರಾಧಿಕಾ? ನಮ್ಮಮ್ಮಂಗೆ ಈ ದೇವಸ್ಥಾನ ಅಂದ್ರೆ ತುಂಬಾ ಇಷ್ಟ. ನನ್ನ ನಾಮಕರಣನೂ ಇಲ್ಲೇ ಆಗಿದ್ದು. ಈ ಗುಡಿ ಜೊತೆ ನನಗೆ ವಿಶೇಷವಾದ ಅನುಬಂಧ ಇದೆ. ಅದಕ್ಕೆ ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗ ನಮ್ಮಮ್ಮನೇ ಕೇಳ್ತಿದ್ದಾರೆ ಅನ್ನಿಸ್ತು. ಸೊ ನಿನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟೆ. ಇಲ್ಲಿಗೆ ಬಂದ ತಕ್ಷಣ ನಿನ್ ಮುಖದಲ್ಲಿ ಸಂತೋಷ ಉಕ್ಕಿದ್ ನೋಡಿ ನಮ್ಮಮ್ಮನೇ ಖುಷಿ ಪಟ್ಟಷ್ಟು ತೃಪ್ತಿ ಆಯ್ತು. ನಿನ್ ಪ್ರತಿ ಮಾತಲ್ಲಿ, ನಡವಳಿಕೆಯಲ್ಲಿ, ವ್ಯಕ್ತಿತ್ವದಲ್ಲಿ, ಮುಖ್ಯವಾಗಿ ನನ್ನ ಪ್ರೀತಿಸೋ ವಿಷಯದಲ್ಲಿ ನೀನು ನಮ್ಮಮ್ಮನ ಪ್ರತಿರೂಪ ಅನ್ಸ್ತೀಯ. ಅದಕ್ಕೆ ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀಯ ಅಂತ ಕೇಳ್ತಾ ಇದ್ದೀನಿ. ನೀನ್ ಪ್ರೀತಿ ಮಾಡ್ತಿರೋ ಹುಡುಗಿಗೆ ತಾಯಿ ಸ್ಥಾನ ಕೊಡ್ಬೇಕು ಅನ್ಕೋತಿದ್ಯಾ ಅಂದ್ರೆ ನಾನು ತುಂಬಾ ಅದೃಷ್ಟವಂತೆ ಅಮರ್. ನಿನ್ನಂತ ಹುಡುಗನ್ನ ಪ್ರೀತಿ ಮಾಡಿದ್ದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತಿದೆ. ನಾವಿಬ್ರು ಫಸ್ಟ್ ಮೀಟ್ ಆಗಿದ್ದೇಲೆ ಅಂತ ನಿಂಗೆ ನೆನ್ಪಿದ್ಯಾ ರಾಧಿಕಾ? ಎಂಥ ಪ್ರಶ್ನೆ ಅಮರ್, ಅದನ್ನ ಅಷ್ಟು ಈಸಿಯಾಗಿ ಹೇಗ್ ಮರೀಲಿ? ನಂಗದು ಯಾವಾಗ್ಲೂ ನೆನ್ಪಿರುತ್ತೆ. ಸಾಯಿಸ್ಬಿಡ್ತೀನಿ ನಿನ್ನ.